ಮಗು ಚಿಕ್ಕದು, ನಾನು ಏನಾಗ್ಬೇಕಿತ್ತೆ ಹೋಗಿ ಮೇಡಮ್, ನಮ್ಮ ತುಂಬ್ಕೊಂಡೆ ಹೋಗಿ. ಇಲ್ಲಿ ಧೂಳು ಕುಡ್ಕೊಳಕ್ಕಿಂತ ಅಲ್ಲಿ ಜೈಲಲ್ಲಿ ಕೂತಿರ್ತೀವಿ, ಚೆನ್ನಾಗಿ ಮುದ್ದೆ ಕೊಡ್ತೀರಲ್ಲ. ಗುಣವತಿ ಅಂತ ಕ್ವಾರೆ, ನಮ್ಮೂರಲ್ಲಿ ಒಂದು ಕ್ವಾರೆ ಇದೆ, ಹೊಸಮಠ ಅಂತ. ಅಲ್ಲಿ ಕ್ವಾರೆ ನಡೆಸ್ತಾ ಇದ್ರು, ಹಂಗಾಗಿ ನಾವು ಗಾಡಿ ಅಡ್ಡ ಹಾಕಿದ್ವಿ. ಆಮೇಲೆ ಅದಾದ್ಮೇಲೆ ಒಂದು 10 ಗಂಟೆಲಿ ಅಡ್ಡ ಹಾಕಿದ್ವಿ. ಅದಾದ್ಮೇಲೆ ಅಲ್ಲೇ ಕೂತಿದ್ವಿ, ಗಾಡಿ ಬಿಟ್ಟಿರ್ಲಿಲ್ಲ. ಹಿಂಗೆಲ್ಲ ಸಮಸ್ಯೆ ಆದ್ರೂ ನೀವು ಹೊಡಿತಾ ಇದ್ದೀರಲ್ಲ, ಅವ್ರ ಅಧಿಕಾರಿಗಳು ಬಂದಾಗ 2 ದಿನ ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ನಿಮ್ಮ ಕಡೆ ಹಚ್ಚನ, ನಮ್ಮ ಕಡೆ ಹಚ್ಚನ ಬನ್ನಿ ಅಂತ ಹೇಳಿದ್ರು. ಅವ್ರು ಏನು ನಮಗೂ ಹೇಳಿಲ್ಲ, ಅವ್ರಿಗೂ ಹೇಳಿಲ್ಲ. ಅವ್ರಿಗೆ ಮಾತ್ರ ಹೇಳಿ ಕಳ್ಸಿದ್ದಾರೆ, ನಮಗೆ ಹೊಡ್ಕೊಳ್ಳಿ ಅಂತನೂ ಏನು ಹೇಳಿಲ್ಲ. ಅಂತೂ ಅವರು ಇದು ಮಾಡಿ ಹೊಡಿತಾನೆ ಇದ್ರು. ನಮಗೆ ಏನು ಹೇಳೇ ಇಲ್ವಲ್ಲ ಅಂತ ನೆನ್ನೆ ಹೋಗಿ ಅಡ್ಡ ಹಾಕಿದ್ಕೆ ಪೊಲೀಸರು ಬಂದರು. 4:30 ಹೊತ್ತಿಗೆ ಪೊಲೀಸ್ ಬಂತು. ಬಂದಡ್ಕೆಯ ನಮ್ಮೇಲೇನೆ ದಬ್ಬಾಳಿಕೆ ಮಾಡಿದ್ರು. ಪೊಲೀಸು, ಲೇಡಿ ಪೊಲೀಸು, ಊರವರೆಲ್ಲ ಇದ್ರು. ಅವ್ರು ಹಿಂಗೆ ಕೊಳ್ಪಟ್ಟಿ ಇಟ್ಕೊಂಡು ಸೀದಾ ಹೋಗಿ ಗಾಡಿಗೆ ತೊಳ್ತಾ ಇದ್ರು. ಮೇಡಮ್ ಈಗ ಏನಂದ್ರು ಮೇಡಮ್, ಮತ್ತೆ ನೋಡಕ್ ಬಂದಿಲ್ವಾ ನಿಮ್ಮನ್ನ? ನಮ್ಮ ನೋಡಕ್ ಬಂದಿಲ್ಲ, ಅವ್ರ ಭೇಟಿನೂ ಆಗಿಲ್ಲ. ಏನೇನಾಯ್ತು ನಿಮಗೆ? ನನಗೆ ಕತ್ತು ನೋವಾಗಿತ್ತು, ಒಂದು ಚೈನ್ ಹಾಳೋಗಿದೆ, ಮಂಗಲ ಚೈನು, ಕತ್ತಲೇ ಇಲ್ಲ. ಅವ್ರು ಫುಲ್ಲು ಅಲ್ಲ ಸರ್, ಈಗ ಹೇಳೋದು ನಾನು, ಒಂದು ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದು ಅವರೇ ನಮ್ಮ ಮೇಲೆ ಹಿಂಗೆ ದಬ್ಬಾಳಿಕೆ ಮಾಡಿದ್ರೆ ನಾವು ಯಾರ ಹತ್ರ ಹೋಗಿ ಕೇಳೋಣ? ನಾನೇನಾರು ಏನಾರು ಆಗೋದ್ರೆ ನನ್ನ ಮಗು ಚಿಕ್ಕದು, ನಾನು ಏನಾಗಬೇಕಿತ್ತು ಹೇಳಿ? ಯಾರು ನೋಡಕ್ ಬಂದಿಲ್ಲ. ಎಷ್ಟೆಷ್ಟು ಗಂಟೆ ಆಗಿತ್ತು ಅಂತ ಗೊತ್ತಿಲ್ಲ ಸರ್. 4 ಗಂಟೆ, 4:15, 5 ಗಂಟೆ ನಾವೆಲ್ಲರೂ ಇದ್ವಿ, ಊರವರೆಲ್ಲ ಇದ್ವಿ. ಅವರು ಹೇಳ್ಕೊಳ್ಳೋ ಅವ್ರ ಮೇಲೂ ಇದು ಮಾಡ್ತಾ ಇದ್ರು, ಮಾಡಬೇಡಿ ಅಂದ್ರು.